ರಸ್ತೆ ಬದಿಯ ಅನಾಥ ಜಾನುವಾರುಗಳ ರಕ್ಷಣೆಗೆ ಭೀಮ್ ಆರ್ಮಿ ಆಗ್ರಹ. ಗೋವುಗಳನ್ನು ಬಿಟ್ಟು ದುರುಪಯೋಗಪಡಿಸಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಸಂದೀಪ್ ಛಲವಾದಿ ಒತ್ತಾಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಬದಿಗಳಲ್ಲಿ ಅನಾಥರಂತೆ ಅಲೆದಾಡುತ್ತಿರುವ ಗೋವುಗಳನ್ನು ಹಾಗೂ ಕರುಗಳ ಸಂಕಷ್ಟ ಹೆಚ್ಚುತ್ತಿದ್ದು, ಈ ಕುರಿತು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದೆ. ಜೂನ್ 6ರಂದು ಸಂಜೆ 6 ಗಂಟೆ ಸಮಯದಲ್ಲಿ ರಸ್ತೆ ಬದಿಯಲ್ಲಿ ಕಾಲಿನ ತೀವ್ರ ನೋವಿನಿಂದ ನರಳುತ್ತಿದ್ದ ಒಂದು ಆಕಳನ್ನು ಹಾಗೂ ಅದರ ಕರುವನ್ನು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ಕಾರ್ಯಕರ್ತರು ಸ್ಥಳಕ್ಕೆ ತೆರಳಿ ಗಮನಿಸಿದರು. ನಂತರ ತಾಲೂಕು ಆಡಳಿತ ಹಾಗೂ ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿ ಗೋವಿಗೆ ಅಗತ್ಯ ಚಿಕಿತ್ಸೆ ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ಛಲವಾದಿ, ತಾಲೂಕಿನ ವಿವಿಧ ಭಾಗಗಳಲ್ಲಿ ಜಾನುವಾರುಗಳನ್ನು ರಸ್ತೆ ಬದಿಗೆ ಬಿಟ್ಟು ಹೋಗುವ ಘಟನೆಗಳು ಹೆಚ್ಚಾಗುತ್ತಿವೆ. ಕೆಲ ದಿನಗಳ ಬಳಿಕ ಅವುಗಳನ್ನು ಯಾರೂ ಹಿಂತಿರುಗಿ ನೋಡುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಹೇಳಿದರು. ಜಾನುವಾರುಗಳನ್ನು ದುರುಪಯೋಗಪಡಿಸಿಕೊಂಡು ಅವುಗಳನ್ನು ಬಿಟ್ಟು ಹೋಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ರಸ್ತೆ ಬದಿಗೆ ಬಿಟ್ಟಿರುವ ಇಂತಹ ಕರುಗಳನ್ನು ಮತ್ತು ಗೋವುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಎಂದು ಅವರು ಆಗ್ರಹಿಸಿದರು. ಇಲ್ಲವಾದಲ್ಲಿ ಭೀಮ್ ಆರ್ಮಿ ಸಂಘಟನೆಯೇ ತಾಲೂಕು ವ್ಯಾಪ್ತಿಯಲ್ಲಿ ಇರುವ ಅನಾಥ ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ತಲುಪಿಸುವ ಕಾರ್ಯ ಕೈಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ನಮಸ್ಕಾರ, ನಾವು ಸಂದೀಪ್ ಲಕ್ಷ್ಮಣ್ ಛಲವಾದಿ ಅಂತೇಳಿ ಭೀಮ್ ಆರ್ಮಿ ಸಂಘಟನೆ ತಾಲೂಕಾ ಅಧ್ಯಕ್ಷರು. ಖಾನಾಪುರ ತಾಲೂಕಿನ ಜಾಂಬೋಟಿ ಕ್ರಾಸ್ ಬಳಿ ಏನು ರಾತ್ರಿ ಹಗಲಿ ಆಕಳ ಕರುಗಳು ರಸ್ತೆ ಬದಿಲಿ ಮಲ್ಕೊಂಡು ಯಾರೋ ರಾತ್ರಿ ಸಮಯದಲ್ಲಿ ಅದರ ಕಾಲ ಮೇಲೆ ಗಾಡಿ ಹಾಸ್ಕೊಂಡು ಹೋಗಿದ್ರು. ಅದು ಭಾಳ ದಿನಗಳಿಂದ ನೋವು ಚಿಂತೆ ಇತ್ತು ಅನಿಸ್ತದೆ. ಹುಳ ಬಿದ್ದ ಭಾಳಷ್ಟು ತೊಂದರೆ ಆಗಿತ್ತು. ಅದನ್ನು ಕಂಡು ನಾವು ಇವತ್ತು ಜಾಂಬೋಟಿ ಕ್ರಾಸ್ ಒಳಗೆ ನಿಂತ್ಕೊಂಡಾಗ ಅದನ್ನು ನೋಡಿ ಅದಕ್ಕೆ ಆಗ್ತಕ್ಕಂಥ ತೊಂದರೆಯನ್ನು ನಮ್ಮ ಕಣ್ಣಿಂದ ನೋಡೋಕ್ಕಾಗದೆ ನಾವು ಖಾನಾಪುರ ತಾಲೂಕಿನ ವೆಟರ್ನರಿ ಡಾಕ್ಟರ್ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ನಮ್ಮ ಡಾಕ್ಟರ್ ಗುರವ್ ಸರ್ ಅವರು ಬಂದು ಅದಕ್ಕೆ ಏನು ಬೇಕಾದಂಥ ಇಂಜೆಕ್ಷನ್ ಮಾಡಿ ಅವರು ಚಿಕಿತ್ಸೆಯನ್ನು ನೀಡಿದ್ದಾರೆ. ಅದರಿಂದ ಅದು ಗುಣಮುಕ್ತ ಆಗಲಿ ಅಂತೇಳಿ ನಾವು ಭಾಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ನಿರಂತರ ಇದ್ರ ಬಗ್ಗೆ ನಾವು ಈ ಥರ ಆಗಬಾರ್ದು. ಖಾನಾಪುರ ತಾಲೂಕಿನಲ್ಲಿ ಭಾಳಷ್ಟು ಈ ಥರ ನಾನು ಒಂದು 2-3 ಪ್ರಕರಣಗಳು ನೋಡಿದೆ. ಆಕಳ ಮೇಲೆ ಈ ಥರ ನಿರಂತರ ನೋವುಗಳಾಗಿದ್ದಾವೆ. ಮಾನ್ಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಒಂದು ವಾರ, ಇವತ್ತು ಶನಿವಾರ ಇದೆ, 6ನೇ ತಾರೀಕು 12ನೇ ತಾರೀಕುವರೆಗೂ ತಮ್ಮ ಗಡುವು ಕೊಡ್ತೀವಿ. ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಆಕಳುಗಳನ್ನು ಹಾಗೂ ಈ ಜಾನುವಾರುಗಳನ್ನು ಸಂರಕ್ಷಣೆ ಮಾಡಬೇಕು. 12ನೇ ತಾರೀಕು ಒಳಗೆ ತಾವು ಏನಾದರೂ ಸಂರಕ್ಷಣೆ ಮಾಡಲಿಲ್ಲಪ್ಪ ಅಂದ್ರೆ ಇಡೀ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಈ ಗೋವುಗಳ ಮಕ್ಕಳ ಹೋರಿಗಳನ್ನು ನಾವೇ ಸ್ವತಃ ಗೋಶಾಲೆಗೆ ತಗೊಂಡೋಗಿ ಬಿಡುವಂಥ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ದಯಮಾಡಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು 12ನೇ ತಾರೀಕು ಮಟ್ಟ ಖಾನಾಪುರ ತಾಲೂಕಿನಲ್ಲಿ ಸಾರ್ವಜನಿಕ ಸ್ಥಳದೊಳಗೆ ಯಾವುದೇ ರೀತಿ ಆಕಳ ಕರುಗಳು ಇರಬಾರ್ದು. ಇವ್ರ ಹಿನ್ನೆಲೆ ಯಾರು ಅದಾರ, ಇವನ್ನ ಯಾರು ಇಲ್ಲಿ ತಂದು ಬಿಡತ್ತಾರೋ, ಇವ್ರ ಹಿಂದೆ ಯಾವುದು ಒಂದು ದೊಡ್ಡ ಮಾಫಿಯಾ ಐತೆ ಅಂತೇಳಿ ನಮ್ಗೆ ಕಂಡು ಬರತೈತಿ. ಯಾಕಂದ್ರೆ ನಾವು ಒಂದು 2-3 ಫೋನ್ ಮಾಡಿ ಕೇಳಿದ್ರೆ ಇದು ಯಾರೋ ಒಂದು ಇದ್ರ ಹಿಂದೆ ವ್ಯಕ್ತಿಗಳದಾರ, ಈ ರೀತಿ ಬೆಳೆಸಾಕ್ ಬಿಡ್ತಾರ, ಆಮೇಲೆ ಬೆಳೆದ ಮೇಲೆ ತೊಗೊಂಡು ಹೋಗ್ತಾರ ಅಂತಕ್ಕಂಥ ಮಾಹಿತಿ ಬಂದೈತಿ. ದಯವಿಟ್ಟು ಯಾರದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ರೀತಿಯ ಗೋವುಗಳನ್ನು ತಂದು ರಸ್ತೆ ಬದಿಗೆ ಬಿಡೋರ ಮೇಲೆ ಕ್ರಮ ಕೈಗೊಳ್ಬೇಕು. ಪಟ್ಟಣ ಪಂಚಾಯತಿ ಅಧಿಕಾರಿಗಳು 12ನೇ ತಾರೀಕು ಒಳಗೆ ಇವನ್ನ ಈ ರೀತಿ ಅಡ್ಡಾಡ್ದಂಗೆ ನೋಡ್ಕೊಳ್ಬೇಕು. ಇಲ್ಲವಾದ್ರೆ 13ನೇ ತಾರೀಕು ಸ್ವತಃ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಾವೇ ಗೋಶಾಲೆಗಳಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ. ಇವತ್ತಿನ ದಿವಸ ಅದಕ್ಕೆ ಚಿಕಿತ್ಸೆ ನೀಡಿದಂಥ ನಮ್ಮ ಡಾಕ್ಟರ್ ಗುರವ್ ಸರ್ ಹಾಗೂ ಅವ್ರ ತಂಡದಿಂದ ಬಂದಂಥ ಎಲ್ಲ ವೈದ್ಯರಿಗೂ, ಸಂಘಟನೆ ವತಿಯಿಂದ ಬಂದಂಥ ಸಮಾಜದ ಎಲ್ಲ ವ್ಯಕ್ತಿಗಳ ವತಿಯಿಂದ, ಅನ್ನಗಳು, ರೈತರು, ಆಮೇಲೆ ಬಸ್ ಸ್ಟಾಪ್ರಿಗೂ ಎಲ್ಲೋ ಪ್ರಯಾಣ ಮಾಡ್ತಕ್ಕಂಥ ಜನರು ಬಂದು ಅದಕ್ಕೆ ಏನೋ ಹಗ್ಗ ಹಾಕಿ ಅದನ್ನು ಯಾವ ರೀತಿ ಮಾಡಬೇಕು ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಭಾಳಷ್ಟು ತೊಂದರೆ ತೊಗೊಂಡು ಎಲ್ಲರೂ ಅದಕ್ಕೆ ಕರ್ತವ್ಯ ನಿಭಾಯಿಸಿದ್ದೇವೆ. ಇದು ಒಂದು ನಮ್ಮ ಸಾಮಾಜಿಕ ಕರ್ತವ್ಯ ಕೂಡ ಹೌದು. ಈ ಭಾರತ ದೇಶದೊಳಗೆ ಈ ರೀತಿ ನಮ್ಮ ಜಾನುವಾರುಗಳನ್ನು ನಾವು ಕಣ್ಣಲ್ಲಿ ನೋಡಬಾರ್ದಪ್ಪ, ಆ ರೀತಿ ಒಂದು ಪ್ರಕರಣ ಆಗೈತಿ. ಈ ರೀತಿ ಆಗಬಾರ್ದು ಅಂತೇಳಿ ನಾವು ಮುಂಬರೋ ದಿನದೊಳಗೆ ಈ ರೀತಿ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಕೊಡತ್ತೇವೆ. ತಾವು ದಯಮಾಡಿ 12 ತಾರೀಕು ಒಳಗೆ ಖಾನಾಪುರ ತಾಲೂಕಿಗೆ ಅಲ್ಲೇ ಸಾರ್ವಜನಿಕರೊಳಗೆ ಜಾನುವಾರುಗಳು ಕಾಣಿಸ್ಬಾರ್ದು, ಯಾವುದೇ ಮೂಕು ಪ್ರಾಣಿ ಮೇಲೆ ಹಿಂಸೆ ಆಗಬಾರ್ದು ಅಂತೇಳಿ ವಿನಂತಿಸ್ತೇವೆ. ತಾಲೂಕಿನ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಕೂಡ ಜಾನುವಾರುಗಳ ಸಮಸ್ಯೆ ಕುರಿತು ಗಮನ ಹರಿಸಬೇಕು. ಜಾನುವಾರುಗಳ ಮೇಲೆ ಅಮಾನವೀಯ ವರ್ತನೆ ಮತ್ತು ಕ್ರೌರ್ಯ ನಡೆಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಅವರು ಮನವಿಯನ್ನ ಮಾಡಿದರು. ನಾಗೇಶ್ ನಾಯ್ಕರ್, ಕೆಎಂಎಂ ನ್ಯೂಸ್, ಖಾನಾಪುರ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास।
समर कॉर्न कलेक्शन, खड़े बाजार, बेलगाम।